ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಬಗ್ಗೆ ಅಪ್ಡೇಟನ್ನು ತಿಳ್ಕೊಳ್ಳೋಣ. ಏನಪ್ಪ ಅಂತಂತಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 11ನೇ ಕಂತಿನ ಹಣ ಇಂತಹ ಫಲಾನುಭವಿಗಳಿಗೆ ಬರೋದಿಲ್ಲ. ಅದು ಏನಕ್ಕೆ ಬರೋದಿಲ್ಲ ಹಾಗೂ ಯಾರ್ಯಾರಿಗೆಲ್ಲ ಬರುತ್ತೆ ಹಾಗೂ ಯಾರ್ಯಾರಿಗೆಲ್ಲ ಬರೋದಿಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಒಂದು ಕೊಡಿ, ಕಮೆಂಟ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಹೌದು ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ ಹಾಗೂ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವನ್ನು ಇಷ್ಟು ದಿವಸ ಹೇಳ್ಕೊಂಡೇ ಬರ್ತಾ ಇತ್ತು, ನೀವು ಈ ಕೆಲಸ ಮಾಡಿ ಇಲ್ಲಾಂದರೆ ನಿಮಗೆ ಸರ್ಕಾರದ ಫಲಾನುಭವಿಗಳು ಯಾವುದೇ ಯೋಜನೆಯ ಹಣವನ್ನು ನಿಮಗೆ ಬರೋದಿಲ್ಲ ಅಂತ ತುಂಬ ದಿವಸದಿಂದ ಹೇಳ್ಕೊಂಬತ್ತಿತ್ತು. ಅದಕ್ಕೂ ಡೆಡ್ಲೈನ್ ಕೂಡ ಬಂದಿತ್ತು. ನೀವು ಆದರೆ ಈ ಕೆಲಸ ಮಾಡಿರೋದಿಲ್ಲ ಹಾಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಂತಹ ಫಲಾನುಭವಿಗಳಿಗೆ ನಿಮಗೆ ಹಣ ಬರೋದಿಲ್ಲ ಅಂತಂದರೆ, ಇನ್ನು ಯಾರ್ಯಾರೆಲ್ಲ ಆಧಾರ್ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ, 10 ವರ್ಷದ ಹಳೆಯದ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ತುಂಬ ದಿನಗಳಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ತುಂಬ ನೋಟಿಫಿಕೇಷನ್ಸ್ ಬರ್ತಾನೆ ಇದ್ವು. ಆದರೆ ಸ್ವಲ್ಪ ಫಲಾನುಭವಿಗಳಿಗೂ ಇನ್ನೂ ಯಾರೂ ಮಾಡಿಸೋದಿಲ್ಲ. ಆದರೆ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟನೇ ಕಂತಿನ ಹಣ ಪಡ್ಕೊಂಡಿರಿ, ನೀವು 10ನೇ ಕಂತಿನ ಹಣ ಪಡ್ಕೊಂಡಿರಿ, 9ನೇ ಕಂತಿನ ಹಣ ಪಡ್ಕೊಂಡಿರಿ ಅಥವಾ 8ನೇ ಕಂತಿನ ಹಣ, ಯಾವುದೇ ಕಂತಿನ ಹಣ ಪಡ್ಕೊಂಡಿರಿ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೂ ಕೂಡ ನೀವು ಈ ಕೆಲಸನ ಮಾಡಲೇಬೇಕು. ಏನಪ್ಪ ಅಂದರೆ, ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡು 10 ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡು ನೀವು ಮಾಡಿಸ್ಲೇಬೇಕಾಗುತ್ತೆ. ನಿಮಗೆ ಹೆಂಗೆ ಮಾಡ್ಸೋಕ್ಕೆ ಅಂದರೆ, ನೀವು ರೀಸೆಂಟಾಗಿ 1 ವರ್ಷದಿಂದ ಅಥವಾ 2 ವರ್ಷದಿಂದ ನೀವು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸಿರ್ಬೋದು ಅಥವಾ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಬಗ್ಗೆ ನೀವೇನಾದ್ರು ಚೇಂಜ್ ಮಾಡಿಸಿದ್ರೆ ನಿಮಗೆ ಬಯೋಮೆಟ್ರಿಕ್ ಕೊಟ್ಟಿರ್ತೀರಲ್ಲ, ನಿಮಗೆ ಗೊತ್ತಿರುತ್ತೆ ಬಯೋಮೆಟ್ರಿಕ್ ಅಂದರೆ ಏನಂತ. ಫಿಂಗರ್ ಪ್ರಿಂಟ್ ಅಥವಾ ಕಣ್ಣಿನ ಇದನ್ನು ತೊಗೊಂಡಿರ್ತಾರಲ್ಲ ಅದನ್ನು ಬಯೋಮೆಟ್ರಿಕ್ ಅಂತಾರೆ. ನೀವು ಅದನ್ನು ಮಾಡಿಸಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ, ನಿಮಗೆ 10 ವರ್ಷದ ಹಳೆಯದಾಗಿದ್ದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅಲ್ಲ, ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಯಾವುದೇ ಯೋಜನೆಯ ಸರ್ಕಾರದ ಕಡೆಯಿಂದ ಬರುವಂಥ ಯೋಜನೆಯ ಹಣವನ್ನು ಕೂಡ ನಿಮಗೆ ಕ್ರೆಡಿಟ್ ಆಗೋಲ್ಲ ಅಂತಲೇ ಹೇಳಬಹುದು. ಹಾಗೂ ನಿಮಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದಕ್ಕೆ ಜೂನ್ 14ರಂದು ಡೆಡ್ಲೈನನ್ನು ಕೊಟ್ಟಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ನಿಮಗೆ ಇನ್ನೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಸೆಪ್ಟೆಂಬರ್ 14ರೊಳಗೆ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಬೇಕಾಗುತ್ತೆ. ನಿಮಗೆ ಇಲ್ಲಾಂದರೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಫೈನ್ ಕೂಡ ಬೀಳಬಹುದು. ತಿಂಗಳಿಗೆ ಎಷ್ಟು ಅಂತ ಅಥವಾ ದಿನಕ್ಕೆ ಎಷ್ಟು ಅಂತ ಫೈನ್ ಕೂಡ ಹಾಕ್ಬೋದು ನೀವು ಮತ್ತೆ ಅಪ್ಡೇಟ್ ಮಾಡಿಸೋದಕ್ಕೆ ಹೋದಾಗ. ಆದ್ದರಿಂದ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಲೇಬೇಕಾಗುತ್ತೆ. ಇಲ್ಲಾಂದರೆ ಸರ್ಕಾರದ ಯೋಜನೆಗಳು ಯಾವುದೇ ಆಗಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ ಅಥವಾ ನೀವು ಫ್ರೀ ಬಸ್ ಹೋಗ್ತಿರ್ತಾರಲ್ಲ ಅದ್ರಲ್ಲಾಗಲಿ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಫಲವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಆಗಿರುತ್ತದೆ ಫ್ರೆಂಡ್ಸ್. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.